ಇದೇ ಸರಿಯಾದ ಸಮಯ. ಸೌಂದರ್ಯ ರೂಮಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ನೋಡಕ್ಕೆ. ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ಅವ್ರು ನಿಜವಾಗ್ಲೂ ಹಸ್ಬೆಂಡ್ಗೋಸ್ಕರ ಅವ್ರ ತಾಯ್ತನನ ತ್ಯಾಗ ಮಾಡಿದ್ರ, ಅಥವಾ ಅವ್ರ ಮಕ್ಕಳಾಗದೇ ಇರೋಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಅವತ್ತು ನಾನು ಮಕ್ಕಳು ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಳ್ಳು ಹೇಳಿದ್ದಕ್ಕ ದಿಸ್ಸನ್ನ ಹಸ್ಬೆಂಡ್ ಜೊತೆ ಮದುವೆ ಮಾಡಿಸಿದ್ದು. ಅವ್ರಿಗೆ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಮನಸ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಲ್ವಾ? ಈ ಮನೆ ಆಸ್ತಿ ಅವ್ರಿಗೆ ಸೇರಬೇಕು ಅನ್ನೋ ಅತಿ ಆಸೆಯಿಂದ ಅವ್ರು ಈ ಥರ ಎಲ್ಲ ಮಾಡ್ತಿದ್ದಾರ? ಏನು ನಡೀತಿದೆ ಅಂತ ನಾನು ಕಂಡು ಹಿಡಿಯಲೇಬೇಕು. ಎಲ್ಲಿ ಏನು ಕಾಣಿಸ್ತಿಲ್ಲ. ಏನು ಈ ಡ್ರಾರ್ ಲಾಕ್ ಆಗಿದೆ. ಕೀ ಇಲ್ಲೇ ಎಲ್ಲೋ ಇರಬೇಕು. ಕೀ ಎಲ್ಲೂ ಸಿಕ್ತಿಲ್ವಲ್ಲ. ಫೈಲ್ಸ್ ಪಾಸ್ವರ್ಡ್ ಇದೆ. ಏನು ಮಾಡೋದು? ಎಷ್ಟೇ ಹುಡುಕಿದ್ರು ಒಂದು ಸಾಕ್ಷಿನೂ ಸಿಗ್ತಿಲ್ವಲ್ಲ. ಇವ್ರು ಎಲ್ಲಿಂದ ಬಂದಿದ್ದಾರೆ? ಅವ್ರ ತಂದೆ ತಾಯಿ ಯಾರು? ಅವ್ರ ಊರು ಯಾವುದು? ಏನೂ ಗೊತ್ತಾಗ್ತಿಲ್ಲ. ಏನು ಮಾಡಿ? ಏನೂ ಸಾಕ್ಷಿನೇ ಸಿಗ್ತಿಲ್ಲ. ಏನಂತ ಕಂಡು ಹೇಳಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸ್ಟಾಪ್ ಇಟ್! ನಾನು ಇರುವಾಗ ನನ್ನ ರೂಮಿಗೆ ಬಂದು ಏನು ಮಾಡ್ತಿದ್ಯಾ? ಅದು ನೀವು ರೂಮಲ್ಲಿ ಇದ್ದೀರಾ ಅಂತ ನಿಮ್ಮನ್ನೇ ಮಾತಾಡ್ಸಕ್ಕೆ ಬಂದೆ. ಅವಾಗ ನಾನು ಈ ತೊಟ್ಲು ನೋಡಿದೆ. ಅದಕ್ಕೆ ನನಗೆ ನಾನೇ ಪ್ರಶ್ನೆ ಮಾಡ್ಕೋತಿದ್ದೆ. ಏನು ಪ್ರಶ್ನೆ? ಅದು ನಾನಲ್ಲಿ ಬಂದಾಗಿಂದ ನೋಡ್ತಿದ್ದೀನಿ. ನಿಮ್ಮ ರೂಮಲ್ಲಿ ಯಾಕೆ ಖಾಲಿ ತೊಟ್ಲಿದೆ? ನನಗೆ ಮಕ್ಕಳು ಆಗ್ತಾ ಇರೋಕೆ ಕಾರಣ ಆಗಿರೋ ನಿನ್ನ ಮನೆ ಅವ್ರು ಯಾರಿಗೂ ಮಕ್ಕಳು ಹಾಕಬಾರ್ದು. ಸೌಂದರ್ಯ, ಏನು ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ನಿನಗೆ ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ? ಅಲ್ಲ, ತೊಟ್ಲನ್ನ ಖಾಲಿ ಬಿಡೋದ್ ಬದಲು ಒಂದು ಮಗು ಮಲಗಿದ್ರೆ ಚೆನ್ನಾಗಿರತ್ತಲ್ಲ.